ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಫುಲ್ ಕಾಮಿಡಿ ಐತ್ರಿ, ಮಸ್ತ್ ಮಜಾ ಮಾಡ್ತೀರಿ. ಸೊ ನಮ್ಮ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ. ಹಾಗೆ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮತ್ತೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿರುತ್ತೆ ಅದೇ ಕಮೆಂಟ್ ಮಾಡಿ. ನೀವು ನನಗೆ ನಿಮ್ಮ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಇವತ್ತು ಯಾವ ಎಕ್ಸಾಮ್ ಐತೆ? ಯಪ್ಪ ಇವತ್ತು ಯಾವ ಎಕ್ಸಾಮ್ ಐತೆ ಅಂತ ನಿನಗೆ ಗೊತ್ತಿಲ್ಲನ? ಅಲ್ಲ ಪಿಂಕಿ, ನನಗೆ ಗೊತ್ತೈತಿ ಇವತ್ತು ಯಾವ ಎಕ್ಸಾಮ್ ಐತಿ ಅಂತ. ಮತ್ ನೀನು ಕನ್ಫ್ಯೂಸ್ ಮಾಡ್ಕೊಂಡು ಬೇರೆ ಯಾವ ಸಬ್ಜೆಕ್ಟ್ ಓದ್ಕೊಂಡ್ ಬಂದಿಯೇನ ಅಂತ ಕೇಳಕತ್ತೀನಿ. ಹೇಳಿ ಇವತ್ತು ಯಾವ ಎಕ್ಸಾಮ್ ಐತಿ? ಅಯ್ಯ ನಾನೇ ಕನ್ಫ್ಯೂಸ್ ಮಾಡ್ಕೊಳ್ಳಿ. ಇವತ್ತು ಕನ್ನಡ ಪೇಪರ್ ಇರೋದು, ನಾ ಕನ್ನಡ ಎಲ್ಲ ಓದ್ಕೊಂಡ್ ಅಂತಾಗ. ಪಿಂಕಿ ಇವತ್ತಿರೋದು ಕನ್ನಡ ಪೇಪರ್ ಅಲ್ಲಲೇ, ಇಂಗ್ಲಿಷ್ ಪೇಪರು. ಹುಚ್ಚಿ ಪಿಂಕಿ, ನನಗೆ ಗೊತ್ತಿತ್ತು ನೀ ಇಂಥವ ಏನಾರ ಎಡವಟ್ ಮಾಡ್ಕೊಂತಿ ಅಂತ, ಅದಕ್ಕೆ ಕೇಳಿದ್ ನಾನು ನೀನು ಯಾವ ಸಬ್ಜೆಕ್ಟ್ ಓದ್ಕೊಂಡ್ ಬಂದಿ ಅಂತ. ಕನ್ನಡ ಅಲ್ಲಿ ಇವತ್ತಿರೋದು ಇಂಗ್ಲಿಷ್. ಸುಮ್ ಕುತ್ಕೊಳ್ರಿ, ನನಗೆ ಹೆದರ್ಸಕ್ ಬರ್ತೀರಿ ನೀವು. ಇವತ್ತಿರೋದು ಕನ್ನಡ ಪೇಪರ್, ಇಂಗ್ಲಿಷ್ ಪೇಪರ್ ಅಲ್ಲ. ಇಂಗ್ಲಿಷ್ ಪೇಪರ್ ಇರೋದು ನಾಳೆ. ಎಲ್ಲ ಸ್ಕೂಲ್ನಾಗೂ ಫಸ್ಟ್ ಪೇಪರ್ ಕನ್ನಡನ ಇರ್ತೈತಿ, ಯಾಕಂದ್ರೆ ಅದು ಫಸ್ಟ್ ಲ್ಯಾಂಗ್ವೇಜ್. ಫೇಲ್ ತಗ ನೀನು, ಪಕ್ಕಾ ಫೇಲ್. ಅಲ್ಲೇ ಹುಚ್ಚಿ, ನಮ್ದು ಇಂಗ್ಲಿಷ್ ಮೀಡಿಯಂ ಸ್ಕೂಲು, ನಮಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಸೊ ನಮ್ಗೆ ಇವತ್ತು ಇಂಗ್ಲಿಷ್ ಫಸ್ಟ್ ಪೇಪರ್ ಇರೋದು. ಹೌದ್ಲೆಪ್ಪ, ಈ ದರಿದ್ರ ಎಕ್ಸಾಮ್ ಯಾಕರ ಹೇಳ್ತಾರ ನಾನು ನೋಡು. ಜೂನ್ ಇಂದ ಏಪ್ರಿಲ್ ವರೆಗೂ ಓದಿರ್ತಾವಂತ. ಅಲ್ಲಿವರೆಗೂ ಮಾಡಿರೋದ್ನೆಲ್ಲ ಒಂದು 3 ತಾಸ್ನಾಗ ಹಂಗ ಒಂದು ಪೇಪರ್ನ ಬರೆದು ಕೊಟ್ಟು ಬಿಡ್ಬೇಕಂತ. ನಾವು ಹಂಗ ಒಂದು ಪೇಪರ್ನ ಬರೆದು ಕೊಡೋದ್ಲೆ ಅದ್ರ ಮೇಲೆ ನಮ್ಮ ಭವಿಷ್ಯನ ನಿರ್ಧಾರ ಆಕತ್ತಂತ. ಅದೇ ನಿಜನ. ಈ ಎಕ್ಸಾಮ್ ನ ಯಾರು ಕಂಡು ಹಿಡಿದಾರ? ಈ ಎಕ್ಸಾಮ್ ಕಂಡ್ರೆ ಯಾವ ಮಕ್ಕಳಿಗೂ ಇಷ್ಟ ಅಲ್ಲ. ಆದ್ರೆ ಈ ಗವರ್ನಮೆಂಟ್ ಎಕ್ಸಾಮ್ ನ ಬ್ಯಾನ್ ಮಾಡಕತ್ತ ನೋಡು. ಚಿಂಟೆ, ನಾವು ಸುಮ್ಮನೆ ಎಲ್ಲರೂ ಸ್ಟ್ರೈಕ್ ಮಾಡೋಣ, ಎಲ್ಲ ಹುಡುಗರು ಸೇರ್ಕೊಂಡು ಎಕ್ಸಾಮ್ ಬ್ಯಾನ್ ಮಾಡ್ರಿ ಅಂತ ಗೌರ್ಮೆಂಟಿಗೆ. ಅವಾಗ ಗೌರ್ಮೆಂಟ್ ಎಕ್ಸಾಮ್ ಬ್ಯಾನ್ ಮಾಡ್ಬೋದು. ನಾವು 4 ಮಂದಿ ಕುತ್ಕೊಂಡು ಸ್ಟ್ರೈಕ್ ಮಾಡ್ಬಿಡ್ತಾರೆ, ಎಕ್ಸಾಮ್ ಬ್ಯಾನ್ ಮಾಡ್ಬಿಡ್ತಾರೆ ನಿಮಗೆ. ಹಂಗ ಏನೂ ಇಲ್ಲ, ಮುಸುಡಿಗೆ 4 ಕೊಟ್ಟು ಕಳಿಸ್ತಾರೆ ಅಷ್ಟೇ. ಹೋಗಿ ಬಿಡ್ಲೇ ಪಿಂಕಿ, ನೀ ಯಾಕೆ ಅಷ್ಟೇ ಟೆನ್ಷನ್ ಮಾಡ್ಕೊಂಡು ಮಕ್ಕ ನೋಡಿ ಯಾವ ನಮ್ಮಿ ಸಿಂಡಿಸ್ಕೊಂಡಿರಿ? ಹಿಂಗೆ ಮಾಡಿದ್ರೂ ಓದಿದ್ದೆಲ್ಲ ಪೂರ ಮಾಡ್ತಕತ್ ನೋಡು. ಆರಾಮಾಗಿ ನಿನಗೆ ಎಷ್ಟು ನೆನಪೈತೆ ಅಷ್ಟು ಬರೀ. ನೀನು ಯಾಕೆ ಟೆನ್ಷನ್ ಮಾಡ್ಕೊಂತಿದ್ದಿ? ಇದರಿಂದ ನಿನಗೇನು ಎಫೆಕ್ಟ್ ಆಗೋದಿಲ್ಲ, ನಮ್ಮ ಕನ್ನಡ ಮಿಸ್ಸಿಗೆ ಎಫೆಕ್ಟ್ ಆಗೋದು. ಅಲ್ಲ ಚಿಂಪ, ಮಾರ್ಕ್ಸ್ ನನಗೆ ಕಡಿಮೆ ಬಂದ್ರೆ ನನಗೋದಿಲ್ಲ ಸರ್ ಬೈಯೋದು. ಈ ನಮ್ಮ ಕನ್ನಡ ಮಿಸ್ಸಿಗೆ ಯಾಕೆ ಬೈತಾರ? ಅವ್ರಿಗೇನು ಇದ್ರದ್ದು ಎಫೆಕ್ಟ್ ಆಕತಿ? ಲೇ ಪಿಂಕಿ, ಅಲ್ಲಲ್ಲಿ ಈಗ ಕನ್ನಡ ಪಾಠ ಮಾಡಿದ್ದೆ ಯಾರು ಹೇಳು? ಕನ್ನಡ ಮಿಸ್ ಹೋದಿಲ್ಲ. ಈಗ ನೀನು ಕನ್ನಡದಾಗ ಮಾರ್ಕ್ಸ್ ಕಡಿಮೆ ತಗೊಂಡ್ರೆ ಅವಾಗ HM ಸರ್ ಕರೆದು ನಿನಗೆ ಬೈಯೋದಿಲ್ಲ, ಮಿಸ್ಸಿಗೆ ಬೈತಾರ. ನೋಡಿ ನೀವು ಎಷ್ಟು ಕಮ್ಮಿ ಪಾಠ ಮಾಡಿದ್ರಿ, ನೀವು ಮಾಡಿರೋ ಪಾಠಕ್ಕೆ ಹುಡುಗಿ ಎಷ್ಟು ಮಾರ್ಕ್ಸ್ ತೆಗ್ದತಿ ಅಂತಂದು ನಿನಗೆ ಯಾಕೆ ಬೈತಾರ? ಬೈದ್ರೆ ಕನ್ನಡ ಮಿಸ್ಸಿಗೆ ಬೈತಾರ ಬಿಡು, ನೀನು ಯಾಕೆ ಟೆನ್ಷನ್ ಮಾಡ್ಕೊಂತಿ? ಹೌದಾ? ಹಂಗಾರೆ ನನಗೆ ಬೈಯಲ್ಲ, ನಾನು ನನಗೆ ಬೈತಾರ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಏನ್ ಮಾಡ್ತಾನೆ ಗೊತ್ತಾ? ಏಪ್ರಿಲ್ 10ನೇ ತಾರೀಕು ಮಾರ್ಕ್ಸ್ ಕಾರ್ಡ್ ಕೊಡ್ತಾರಲ್ಲ, ಅವಾಗ ನಮ್ಮ ಅಮ್ಮನ ಹತ್ರನ ಹಂಗ ಹೇಳ್ಬಿಡ್ತಾನೆ, ಅಮ್ಮ ಕನ್ನಡ ಮಿಸ್ ಪಾಠನ ಮಾಡಿಲ್ಲಮ್ಮ, ನೋಡ್ಸ ಬರ್ಸಿಲ್ಲ, ಅದಕ್ಕೆ ನಾನು ಏನು ಓದಿಲ್ಲ ಅಂತ ಹೇಳ್ಬಿಡ್ತೀನಿ. ಅವಾಗ ನಮ್ಮ ಅಮ್ಮನೇ ಕನ್ನಡ ಮಿಸ್ಸಿಗೆ ಬೈತತಿ. ಓ ಪಿಂಕಿ, ಹಂಗ ಮಾಡು. ಅಲ್ಲ, ಈ ಎಕ್ಸಾಮ್ ನಮ್ಮ ಬುದ್ಧಿವಂತಿಕೆ ಅಳಿಯಾಕ ಮಾಡ್ತಾರ ಏನು? ನಮ್ಮ ಟೀಚರ್ಸ್ ಎಷ್ಟ್ರ ಮಟ್ಟಿಗೆ ಪಾಠ ಮಾಡ್ಯಾರ, ಎಷ್ಟು ಚಂದ ಪಾಠ ಮಾಡ್ಯಾರ ಅಂತ ಅವ್ರದ್ದು ಎಬಿಲಿಟಿನ ಅಳಿಯಾಕ ಈ ಎಕ್ಸಾಮ್ ಮಾಡ್ತಾರ? ನಮ್ಮ ಬುದ್ಧಿವಂತಿಕೆ ಪರೀಕ್ಷೆ ಯಾಕೆ ಮಾಡ್ತಾರ ಅವರು? ಅವರು ಟೀಚರ್ಸ್ ಎಬಿಲಿಟಿಗೆ ಅವ್ರು ಎಷ್ಟರ ಮಟ್ಟಿಗೆ ಪಾಠ ಮಾಡ್ಯಾರ, ಅವ್ರು ಪಾಠ ಮಾಡಿದ್ದು ಎಷ್ಟು ಮಕ್ಳಿಗೆ ಅರ್ಥ ಆಗೈತಿ ಅಂತ ಟೀಚರ್ಸ್ ಬುದ್ಧಿವಂತಿಕೆನ ಅಳತಿ ಮಾಡಾಕ ನಮಗೆ ಇದನ್ನಿರ್ತಾರ, ಎಕ್ಸಾಮ್ ಇಡ್ತಾರ. ಗೊತ್ತಾ ನಿನಗೆ? ಅಯ್ಯ ಹೌದಾ? ಇದು ಎಕ್ಸಾಮ್ ಇಡೋದು ನಮ್ಮ ಬುದ್ಧಿವಂತಿಕೆ ಅಳಿಯಾಕಲ್ಲ, ಟೀಚರ್ಸ್ ಬುದ್ಧಿವಂತಿಕೆ ಅಳಿಯಾಕ ಎಕ್ಸಾಮ್ ಇಟ್ಟಾರೇನು ಇದನ್ನ? ಹೂನ ಪಿಂಕಿ, ಈಗ ನಾವೇನಾರ ಜಾಸ್ತಿ ಮಾರ್ಕ್ಸ್ ತೆಗೆದ್ವಿ ಅಂತ ಅನ್ಕ, ಈಗ ಏನಾರ ನಮ್ಮ HM ಬಂದು ನಮ್ಗೆ ಏನಾರ ದುಡ್ಡು ಕೊಡ್ತಾರೇನ? ತಗೊಳ್ಳಿ ನೀವು ಚಲೋ ಮಾರ್ಕ್ಸ್ ತೆಗ್ದಿರಿ ಅಂತ. ನಮಗೆಲ್ಲ ದುಡ್ಡು ಕೊಡೋದು ಯಾರಿಗೆ ಕೊಡ್ತಾರ? ನಾವು ಪಾಠ ಮಾಡಿ ಟೀಚರಿಗೆ ಕೊಡ್ತಾರೆ. ಈಗೆಲ್ಲ ಟೀಚರ್ಸ್ಗೂ ತಿಂಗಳ ಸಂಬಳ ಕೊಡೋದಿಲ್ಲೇನ? ಮತ್ತೆ ಅವ್ರಿಗೆ ಎದಕ್ಕೆ ಸಂಬಳ ಕೊಡ್ತಾರ ಅಂತ ಮಾಡಿದ್ವಿ. ಅವ್ರು ಚಂದಾಗಿ ಬಂದು ನಮ್ಮ ಪಾಠ ಮಾಡ್ತಾರ, ನಾವು ಚಲೋ ಮಾರ್ಕ್ಸ್ ತೆಗೆದ್ರೆ HM ಸರ್ ಅವರಿಗೆ ಸಂಬಳ ಕೊಡ್ತಾರ. ನೀನೇ ಎಷ್ಟೊಂದು ಸತಿ ಹೇಳೋದು ಕೇಳಿಸ್ಕೊಂಡಿಲ್ಲ, ಮಕ್ಳೇನಾರ ಚಲೋ ಮಾರ್ಕ್ಸ್ ತೆಗಿಲಿಲ್ಲ ಅಂದ್ರೆ ನಿಮ್ ಸ್ಯಾಲ್ರಿ ಕಟ್ ಮಾಡ್ತೀವಿ ಅಂತ HM ಸರ್ ಬೈತಾರೋದು ನಮ್ಮ ಟೀಚರ್ಸಿಗೆ. ಮತ್ತೆ ಈಗ ನಾವು
ಗಣಿತ ಮಿಸ್ ಶಾಂಭವಿ ಮಿಸ್ ಅದಾರಲ್ಲ ಅವ್ರ ಕಂಡ್ರೆ ನನಗೆ ಆಗದೇ ಇಲ್ಲ. ಅದಕ್ಕೆ ಅವ್ರ ಪೇಪರ್ನಾಗ ನಂಗೆ ಏನು ಬರೆಯೋದೇ ಇಲ್ಲ. ಅವಾಗ ಎಚ್ ಎಂ ಸರ್ಕಿ ಅವರಿಗೆ ಸಂಬಳ ಕೊಡೋದೇ ಇಲ್ಲ, ಸರಿ ಬೈದ್ ಕಳಿಸ್ತಾರ. ಮುನಿ ಪಿಂಕಿ ಹಂಗ ಮಾಡ, ಗಣಿತನ ಫೇಲ್ ಆಗ್ಬಿಡ ನೀನ, ಅವಾಗ ಶಾಂಭವಿ ಮಿಸ್ಸಿಗೆ ಸಂಬಳನ ಬರೋದಿಲ್ಲ. ನಿಮ್ಮಮ್ಮ ಏನಾರ ಕೇಳ್ತು ಅಂದ್ರೆ ಇಲ್ಲಮ್ಮ ಆ ಮಿಸ್ ಚಂದ ಪಾಠನ ಮಾಡಿಲ್ಲ, ನನಗೇನು ಅರ್ಥ ಆಗಿಲ್ಲ ಅಂತ ಹೇಳ್ಬಿಡು. ಆಮೇಲೆ ನಿಮ್ಮಮ್ಮನ ಆ ಮಿಸ್ ಹತ್ರ ಕತ್ತೆ ಸರಿ ಜಗಳ ಮಾಡಕ. ಹಂಗ ಮಾಡ್ತಾನೆ. ನನಗೆ ಆ ಮಿಸ್ ಕಂಡ್ರನ ಆಗೋದಿಲ್ಲ, ಬರೀ ಬೈಯೋದು ಹೊಡೆಯೋದು ಮಾಡ್ತಾರ ಆ ಮಿಸ್. ಅದಕ್ಕೆ ನಾನು ಅವ್ರ ಸಬ್ಜೆಕ್ಟ್ನ ಫೇಲ್ ಆಕಾನೆ. ಮತ್ತೆ ಎಕ್ಸಾಮ್ ಬರೆಯಕ್ಕೆ ಹಾಳಿ ತಂದಿಲ್ಲ? ಅಯ್ಯೋ ಯಾಕ, ಹಾಳಿ ಅವ್ರ ಕೊಡೋದಿಲ್ಲ, ಸಾಲ್ಯಾರ ಕೊಡ್ತಾರ ಹಾಳಿನ. ನಮ್ಮಮ್ಮಗ ಅಂದೆ, ಅದಕ್ಕೆ ನಿಮ್ ಸಾಲ್ಯಾರ ಕೊಡ್ತಾರ ಹೋಗಿ ಹಾಳಿನ ಅಂತ, ಅದಕ್ಕೆ ಹಂಗ ಬಂದೆ ನಾನು. ಇಲ್ಲಲೇ ಸಾಲ್ಯಾರ ಕೊಡೋದಿಲ್ಲ, ನಮ್ಗ ತರ ಕೇಳಿದ್ರು. ನಾ ತಂದನಪ್ಪ, ಯಾಕೆ ನೀ ತಂದಿಲ್ಲ? ಅಯ್ಯೋಯ್ಯೋ ನಾನು ತಂದಿಲ್ಲಲೇ, ನನಗೆ ಗೊತ್ತಿಲ್ಲ. ಅಲ್ಲ ನಾನು ಅಂದೆ ನಮ್ಮ ಅಮ್ಮಗ ಹಾಳಿ ಕೊಡಮ್ಮ ಎಕ್ಸಾಮ್ ಬರೆಯಕ ನಾವ ತಗೊಂಡು ಹೋಗ್ಬೇಕಂತ ನಮ್ಮ ಸರ್ ಹೇಳ್ಯಾರ ಅಂತಾನೆ. ನಮ್ಮಮ್ಮ ಕೇಳಕವಲ್ದು, ಸಾಲ್ಯಾರ ಕೊಡ್ತಾರ ಹೋಗು, ಮುಕ್ಳರ ಫೀಸ್ ಕಟ್ಟೇವಿ ಅವ್ರಿಗೆ ಕೊಡೋದಿಲ್ಲ, ಒಂದು ಹಾಳಿ ಕೊಡೋದಿಲ್ಲ ಎಕ್ಸಾಮ್ ಬರೆಯಕ, ಅವ್ರ ಕೊಡ್ತಾರ ಹೋಗು ಅಂತ ಬೈದ್ ಕಳಿಸ್ತು. ಅಯ್ಯೋ ಹೋಗ್ ಮತ್ತೆ ಇಲ್ಲೇ ಅಂಗಡಿಯಾಗ ತಗೊಂಬ. ಮತ್ತೆ ಟೈಮ್ ಆದ್ರೆ ನೋಡು, ಲೇಟ್ ಆದ್ರೆ ಎಕ್ಸಾಮ್ ಕುಂದ್ರಿಸೋದಿಲ್ಲ. ಮೊದಲೇ ನಿನ್ನ ಕನ್ನಡ ಮಿಸ್ ಅಂದ್ರೆ ಫೇವರೇಟ್, ಮತ್ತೆ ನೀ ಕನ್ನಡ ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಅವ್ರಿಗೆ ಈ ತಿಂಗಳು ಸಂಬಳ ಕೊಡೋದಿಲ್ಲ ನೋಡು. ಲೇಲೆ ಬಾರಲೇ, ಇಲ್ಲಿ ಹೋಗಿ 8ನೇ ಕೊಟ್ಟು ಒಂದು ಹಾಳಿ ತಗೊಂಬರೋಣಂತ. ಹ್ಞೂ ಬಾ ಹೋಗೋಣ. ನೋಡ್ಲಿ ಎಂತ ಹುಚ್ಚಿರ್ತದ ಪಿಂಕಿ. ಆಕಿ ಯಾ ಮಿಸ್ ಕಂಡ್ರೆ ಇಷ್ಟ ಅಲ್ಲ, ಸಬ್ಜೆಕ್ಟ್ನ ಫೇಲ್ ಆಗ್ತಾಳ ಅಂತ, ಅವರಿಗೆಲ್ಲ ಸಂಬಳ ಸಿಗಲ್ಲ ಅಂತ. ನಾನೇನ ಕಾಮಿಡಿ ಮಾಡಕ್ಕೆ ಅದನ್ನ ನಿಜ ಅಂತ ತಿಳ್ಕೊಂಡ್ಬಿಟ್ಟಲೆಪ್ಪ. ನಿಜ ಈ ಪಿಂಕಿ ಎಷ್ಟು ಪೆದ್ದ ಐತಪ್ಪ, ಇದು ಪೆದ್ಕೊಂಡಿದೆ. ಫೇಲ್ ಆಗ್ಲಿ ಬಿಡು, ಎಲ್ಲಾದ್ರೂ ಒಂದು ಸಬ್ಜೆಕ್ಟ್ನ ಫೇಲ್ ಆದ್ರೆ ಎಲ್ಲ ಫೇಲ್ ಆದಂಗಲ್ಲ. ಮ್ಯಾಥ್ಸ್ ಒಂದು ಫೇಲ್ ಆದ್ಲು ಅಂದ್ರೆ ಮತ್ತೆ ಇನ್ನೊಮ್ಮೆ ಮಿಡಾ ಕ್ಲಾಸ್ನಾಗ ಕುಂದಿರ್ಸ್ತಾರೆ. ಹೌದು ಚಿಂಪೆ, ನೀನು ಇಷ್ಟೊತ್ತು ನಕಲಿ ಮಾಡಿದೇನ? ನನಗೆ ಅವ್ನು ಗೊತ್ತಾಗ ನಾನು ನಿಜ ಅಂತ ತಿಳ್ಕೊಂಬಿಟ್ಟೇನೆ. ಅದಕ್ಕೆ ನಾನು ಬಿಡು ಹಂಗಾರ ಮಾರ್ಕ್ಸ್ ಕಡಿಮೆ ತೆಗೆದ್ರೆ ನಮಗೇನು ಬೈಯಲ್ಲ, ಟೀಚರ್ಸಿಗೆ ಬೈತಾರ ಅಂತ ತಿಳ್ಕೊಂಬಿಟ್ಟಿದ್ನಲ್ಲ. ನಾನು ಖುಷಿ ಆಗ್ಬಿಟ್ಟಿದ್ದೆ, ಓದೋದು ತಪ್ಪು ಬಿಡು ಅಂತ ಮಾಡಿ. ಹೋಗ್ಲಿ ಚಿಂಪೆ. ಹುಚ್ಚಿದ ನದಿಯಲ್ಲ ನೀನಂತ ನದಿ. ಅಯ್ಯ ಮಾರ್ಕ್ಸ್ ಕಡಿಮೆ ತೆಗೆದ್ರೆ ನನಗೆ ಮಾರ್ಕ್ಸ್ ಕಡಿಮೆ ಬರ್ತೈತಿ. ಯಾಕೆ ಅಪ್ಪ ಅಮ್ಮ ಹಿಡ್ಕೊಂಡು ಓದೋದಿಲ್ಲ? ಟೀಚರ್ಸ್ ಎಲ್ಲ ಪಾಠ ಮಾಡಿರೋದು, ನೋಟ್ಸ್ ಬರ್ಸಿರೋದು ಇರೋದಿಲ್ಲ ಪ್ರೂಫ್. ಅದು ನಮಗೆ ಹುಚ್ಚಿದಂಗೈತಿ. ಅದು ನಂಬೈತಿ, ನೀನು ನಂಬಕತ್ತೀಯಲ್ಲ. ಹಂಗಲ್ಲ ಚಿಂಬೆ, ಈಗ ನೋಡು 1ನೇ ಕ್ಲಾಸ್ನಾಗ ಇರೋ ಮಿಸ್ 1ನೇ ಕ್ಲಾಸ್ನಾಗ ಅದಾರ. ನಾವು 1ನೇ ಕ್ಲಾಸ್ನಾಗ ಇದ್ದಾಗ ಅದ ಮಿಸ್ ಇದ್ರು. ಈಗೆಲ್ಲ ನಾವು 4ನೇ ಕ್ಲಾಸ್ ಪಾಸ್ ಆಗಿ 5ನೇ ಕ್ಲಾಸಿಗೆ ಹೊಂಟ್ರು 1ನೇ ಕ್ಲಾಸ್ ಮಿಸ್ 1ನೇ